ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಪಡವಲಕಾಯಿ ತಗೊಂಡಿದ್ದೀನಿ. ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋ ಟ್ರಿಕ್. ಇದು ಏನಕ್ಕೆ ಈ ರೀತಿ ಮಾಡ್ತಾರೆ ಅಂತ ನನಗಿದುವರೆಗೂ ಗೊತ್ತಿಲ್ಲ. ಆದರೆ ಈ ಥರ ಕ್ಲೀನ್ ಮಾಡಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತಂತೆ. ಅದಕ್ಕೆ ನಾನು ಕೂಡ ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ಫಾಲೋ ಮಾಡಿ. ಈ ರೀತಿ ಇದು ಪಡವಲಕಾಯಿನೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಡು, ಇದು ರಾಗಿ ಹಿಟ್ಟಿರುತ್ತಲ್ಲ ಅದರಲ್ಲಿ ಒಂದು ಸರಿ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು ಸರಿ ತೊಳ್ಕೊಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನಾವು ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಕೂಡ ನೀವು ಕೂಡ ಫಾಲೋ ಮಾಡಿ. ನಾವು ಬೇಗ ಕೂಡ ಕಟ್ ಮಾಡಬೇಕಂದ್ರೆ ಸರ್ಕಲ್ ಟೈಪ್ ಕಟ್ ಮಾಡ್ಕೊಂಡು ಈ ರೀತಿ ಬೇಗ ನಮಗೆ ಕಟ್ ಮಾಡ್ಕೋಬೋದು. ಸುಲಭವಾಗಿ ಕೂಡ ಕಟ್ ಆಗುತ್ತೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಈ ರೀತಿ ನಾವು ಶುಂಠಿ ತಗೊಂಡು ಚಾಕಲ್ಲಿ ಅಥವಾ ಸ್ಪೂನಲ್ಲಿ ನಾವು ಅದರ ಸಿಪ್ಪೆನ ರಿಮೂವ್ ಮಾಡ್ತಿರ್ತೀವಿ. ಅದ್ರ ಬದಲು ಈ ರೀತಿ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಇದು ನಮಗೆ ಸಿಪ್ಪೆ ಅಷ್ಟೇ, ಮೇಲ್ಗಡೆ ಏನಿರುತ್ತಲ್ಲ ಸಿಪ್ಪೆ ಅಷ್ಟೇ ಹೋಗುತ್ತೆ. ಆದರೆ ಶುಂಠಿ ಹಾಗೆ ಏನು ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ಅದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಸುಲಭವಾಗಿ ಕೂಡ ಇದೆ. ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ಸ್ ಬಂದು, ಈ ಥರ ಕಂಬಿ ತಗೊಂಡಿದ್ದೀನಿ. ಕಂಬಿನ ನಾವು ನೋಡಿ, ನಾನು ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಈ ಕಿಟಕಿ ಹತ್ರ ಕಂಬಿಗೆ ಒಂದು ನೇತಾಕಿದ್ರೆ ನಾವು ಎಷ್ಟೊಂದು ಪಾತ್ರೆಗಳು ಮತ್ತು ಮಜ್ಜಿಗೆದು ಅಥವಾ ಹಪ್ಳ ತೆಗಿಯೋದು ಎಲ್ಲನೂ, ಈ ಥರ ಟೀ ಸೋಸೋದು, ಜ್ಯೂಸ್ ಸೋಸೋದು ಎಲ್ಲ ಕೂಡ ನಾವು ಸಿಕ್ಸ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಎಲ್ಲನೂ ಸಿಕ್ಸ್ಕೋಬೋದು ಫ್ರೆಂಡ್ಸ್. ಎಷ್ಟೇ ಇದ್ದರೂ ಕೂಡ ಈ ರೀತಿ ನೇತಾಕೋಬೋದು. ಮತ್ತೊಂದು ಟಿಪ್ಸ್ ಬಂದು, ಈ ಥರ ಕಂಬಿ ತಗೊಂಡಿನಿ. ಈ ಕಂಬಿ ತಗೊಂಡು ಕಟ್ ಮಾಡ್ಕೋಬೇಕು. ಇಷ್ಟೇ ಸೈಜ್ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಒಂದು ಸ್ಟಿಕ್ಕರ್ ಇರುತ್ತಲ್ಲ, ಇದನ್ನು ನಾವು ಪದೇ ಪದೇ ಚಾಕು ಸಹಾಯದಿಂದ ಅಥವಾ ಕತ್ತರಿ ಸಹಾಯದಿಂದ ನಾವು ಕಟ್ ಮಾಡಬೇಕಲ್ವಾ. ಅದಕ್ಕೆ ಅಂತಲೇ ಇದು ಹೊಸ ಟಿಪ್ಸ್ ಫ್ರೆಂಡ್ಸ್. ಇದು ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ರ್ಯಾಪರ್ ನಾವು ಬಾಕ್ಸೆಲ್ಲ ಸ್ಟಿಕ್ ಮಾಡ್ತಾ ಇರ್ತೀವಿ. ಸ್ಟಿಕ್ ಮಾಡಿದ ತಕ್ಷಣ ಕತ್ತರಿ ತಗೊಂಡು ಕಟ್ ಮಾಡಬೇಕು, ಅಥವಾ ಏನಾದರೂ ತಗೊಂಡು ಕಟ್ ಮಾಡೋ ಬ್ಲೇಡು ಅಥವಾ ಯಾವುದರ ಸಹಾಯದಿಂದ ಕಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂತಲೇ ಈ ರೀತಿ ಮಾಡಿ ನೋಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಅಂಗಡಿಗಳಲ್ಲಿ ಇಲ್ಲಿ ಇಟ್ಕೊಂಡು ಬಾಕ್ಸ್ ಪ್ಯಾಕ್ ಮಾಡ್ತಿರ್ತಾರಲ್ಲ ಅಂಥವ್ರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ಏನು ತೋರಿಸಿದ್ದೀನಿ ವೀಡಿಯೋದಲ್ಲಿ ಅದೇ ರೀತಿ ಮಾಡ್ತಾ ಬನ್ನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆಗಿದರೆ ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಕಮೆಂಟಲ್ಲಿ ಕೂಡ ತಿಳಿಸಿ ತುಂಬಾ ಯೂಸ್ಫುಲ್ ಆಗಿದೆ ಅಂತ. ನೋಡಿ, ನಾನು ಒಂದು ಬಾಕ್ಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ರೆಡ್ ಬಾಕ್ಸ್ ಎಲ್ಲ ಇರುತ್ತಲ್ಲ ಆ ಥರ ಪ್ಯಾಕಿಂಗು, ಕೊರಿಯರ್ ಪ್ಯಾಕಿಂಗ್ ಮಾಡಬೇಕಾದ್ರೆ ಅದು ಕೂಡ ಈ ರೀತಿ ತುಂಬಾ ಸುಲಭವಾಗಿ ನಾವು ಪ್ಯಾಕ್ ಮಾಡಿ ಕಳಿಸ್ಬೋದು ಫ್ರೆಂಡ್ಸ್. ಇದು ಕೂಡ ಟೈಮ್ ಸೇವ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಎಷ್ಟು ನೀಟಾಗಿ ಕಟ್ ಆಗುತ್ತೆ ಅಂತ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೋದು. ಆರಾಮಾಗಿ ಸುಲಭವಾಗಿ ಕಟ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲಲ್ಲಿ ಹೊಸ ಹೊಸ ಟಿಪ್ಸ್ಗಳಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸರಿ ನನ್ನ ಚಾನಲ್ ಚೆಕ್ ಮಾಡಿ ನೋಡಿ. ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳಿದೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಈ ಥರ ಪ್ಲೇಟ್ಗಳಲ್ಲಿ ನಾವು ಸ್ಟಿಕ್ಕರ್ ಇರುತ್ತೆ, ಅದನ್ನು ನಾವು ಬಿಸಿ ಮಾಡಂತೂ ತೆಗಿಯೋಕ್ಕಾಗಲ್ಲ. ಸ್ಟೀಲ್ ಪಾತ್ರೆಗಳಾದರೆ ಬಿಸಿ ಮಾಡಿ ಕೂಡ ತೆಗಿಬೋದು. ಅದಕ್ಕೆ ಅಂತಲೇ ಈ ರೀತಿ ಒಂದು ಈ ಥರ ಸ್ಟಿಕ್ಕರ್ ಅಂಟಿಸ್ಕೊಂಡು, ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ರೀತಿ ಸ್ಟಿಕ್ಕರ್ ಅಂಟ್ಕೊಂಡು ಒಂದು ಸ್ವಲ್ಪ ಬ್ರಷ್ ಮಾಡಿ ಆ ಸ್ಟಿಕ್ಕರ್ಗೆ ಇದು ಸ್ಟಿಕ್ಕರ್ ಅಂಟಿರಬೇಕು. ಆಗ ನಮ್ಮದು ಇದು ಪ್ಲೇಟ್ ಹಳೇದಾಗಿರೋದ್ರಿಂದ ಅದು ಸ್ವಲ್ಪನೇ ಬರ್ತಾಯಿತ್ತು. ಆದರೆ ನೀಟಾಗಿ ಕ್ಲೀನ್ ಆಯಿತು. ಲಾಸ್ಟಲ್ಲಂತೂ ನೀಟಾಗಿ ಕ್ಲೀನ್ ಆಯಿತು. ಈ ರೀತಿ 2-3 ಸ್ಟಿಕ್ಕರ್, ಒಂದು ಹೊಸದಾದರೆ ಒಂದೇ ಸ್ಟಿಕ್ಕರ್ ಸಾಕು, ಆರಾಮಾಗಿ ನಿಮಗೆ ಕ್ಲೀನಾಗಿ ಹೋಗುತ್ತೆ. ಇಲ್ಲಿ ನಂದು ಹಳೇ ಪ್ಲೇಟ್ ಆಗಿರೋದ್ರಿಂದ ಅದು ಸ್ವಲ್ಪನೇ ಬರ್ತಾಯಿತ್ತು ಫ್ರೆಂಡ್ಸ್. ನಿಮ್ಗೆ ಹೊಸ ಪ್ಲೇಟ್ ಆದರೆ ಒಂದೇ ಸರಿಗೆ ಬರುತ್ತೆ. ಆರಾಮಾಗಿ ನಾವು ಸ್ಟಿಕ್ಕರ್ನ ತೆಗಿಬೋದು ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ಎಲ್ಲ ಟಿಪ್ಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.